चॅनलवरती आपल्या सर्वांचं स्वागत। आपण पाहत आहात बिग टीव्ही मराठी। मी तृप्ती कदम। पाहूया आजच्या ठळक घडामोडी। संखा तालुका जत परिसरातील उमदी इथं अप्पर तहसीलदार कार्यालय स्थापन करण्याच्या प्रस्तावाचा तीव्र विरोध सुरू झाला असून या निर्णयाविरोधात संखा ग्रामस्थ 12 डिसेंबर 2025 रोजी ग्रामपंचायत कार्यालयासमोर उपोषण आंदोलन छेडणार असल्याचं निवेदनातून स्पष्ट करण्यात आलं आहे। निवेदनात म्हटलंय की जत तालुक्याच्या भौगोलिक, सामाजिक व प्रशासकीय दृष्टीने संख हे मध्यवर्ती व सर्वसमावेशक सुविधा असलेलं ठिकाण आहे। इथं बाजारपेठ, न्यायालय, महाविद्यालय, वीज वितरण केंद्र, विविध शासकीय कार्यालये अशा महत्त्वाच्या सोयी सुविधा उपलब्ध आहेत। या सर्वांचं केंद्रस्थान असलेल्या संखा गावची उपेक्षा करून संखा मंडळातील काही गावं उमदी अप्पर तहसील कार्यालयासाठी उमदी ठिकाणी जोडण्याचा प्रस्ताव अन्यायकारक असल्याचं ग्रामस्थांचं मत आहे। या निर्णयामुळे नागरिकांचा प्रशासकीय प्रवास वाढणार असून दैनंदिन कामकाजासाठी गैरसोय होणार असल्याची भावना व्यक्त करण्यात आली आहे। संखा गावाला तालुका म्हणून घोषित करण्याची मागणीही या निवेदनात ठामपणे मांडण्यात आली आहे। संख हेच नैसर्गिक व भौगोलिक दृष्टीने तालुका होण्यासाठी योग्य ठिकाण आहे। इथं आवश्यक पायाभूत सुविधा उपलब्ध असून प्रशासनिक भार सहजतेने सांभाळण्याची क्षमता संखकडे आहे असं निवेदनात नमूद करण्यात आलं आहे। या निवेदनावर सामाजिक कार्यकर्ता संतोष कुंभार यांच्यासह विविध सामाजिक पदाधिकारी, समाजसेवक व नागरिकांनी सह्या करून एकजूट दर्शवली आहे। निवेदनाच्या प्रती प्रांताधिकारी व संबंधित वरिष्ठ अधिकाऱ्यांना देण्यात आल्याची माहितीही ग्रामस्थांनी दिली आहे। 12 डिसेंबर रोजी होणाऱ्या या उपोषण आंदोलनामुळे संखा परिसरातील राजकीय व प्रशासकीय घडामोडींना वेग येण्याची शक्यता व्यक्त केली जाते आहे। ಹಾಗೂ ಪರಿಸರದಲ್ಲಿರತಕ್ಕಂತಹ ಎಲ್ಲ ಊರಿನ ಗ್ರಾಮಸ್ಥರಿಗೆ ತಿಳಿಸುವುದೇನೆಂದರೆ ಯಾವ ಕಾಲಕ್ಕೂ ಈ ಹಿಂದೆ ಅನ್ಯಾಯ ನಮ್ಮ ಭಾಗದ ಮೇಲೆ ಆಗಿಲ್ಲ, ಆದ್ರೆ ಈಗ ಬಹಳ ದೊಡ್ಡ ಭಯಂಕರವಾಗಿರತಕ್ಕಂತಹ ಅನ್ಯಾಯ ನಮ್ಮ ಊರ ಮತ್ತು ನಮ್ಮ ಪರಿಸರದ ಎಲ್ಲಾ ಊರ ಮೇಲೆ ಆಗ್ಯದ ಅಂತ ಹೇಳುವ ಪ್ರಸಂಗ ಇವತ್ತು ಬಂದದ। ಯಾಕಂತಂದ್ರ ಬಹಳ ವರ್ಷಗಳ ಪರಿಶ್ರಮದ ನಂತರ ನಮ್ಮ ಸಂಖ ಊರಲ್ಲಿ ಅಪ್ಪರ್ ತಹಶೀಲ್ದಾರ್ ಕಾರ್ಯಾಲಯ ಆಗಿತ್ತು। ಆ ಅಪ್ಪರ್ ತಹಶೀಲ್ದಾರ್ ಕಾರ್ಯಾಲಯವನ್ನ ಈಗ ಉಮದಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಷಡ್ಯಂತ್ರವನ್ನ ಸರ್ಕಾರದ ಸ್ತರದಲ್ಲಿ ಮಾಡಲಾಗ್ತಿದ್ದಾರೆ। ಇದು ಬಹಳವಾಗಿರ್ತಕ್ಕಂತಹ ಘನಘೋರವಾಗಿರ್ತಕ್ಕಂತಹ ಅನ್ಯಾಯ ಅಂತನೇ ಹೇಳ್ಬೋದು। ಯಾಕಂತಂದ್ರ ಬಹಳ ವರ್ಷಗಳ ನಂತರ ಇದು ಸಾಧ್ಯ ಆಗಿತ್ತು, ಆದ್ರೆ ಇದನ್ನೂ ಕೂಡ ಆ ಕಡೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ನಡೆದ। ನಂದು ಅಂದಾಜದ ಜವಳಪಾಸ್ ನಮ್ಮ ಭಾಗದ್ದು 10,000 ಕೋಟಿ ರೂಪಾಯಿದು ನುಕ್ಸಾನ್ ಇದರೊಳಗ ಆಗುದದ। ಮತ್ತ ಭಾವಿ ಪೀಳಿಗೆಗಳ ಭವಿಷ್ಯ ಎಲ್ಲರದು ಕೂಡ ಅಂಧಾರ ಆಗುದದ। ಅದಕ್ಕ ಎಲ್ಲಾ ಜನತೆ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ತಾವೆಲ್ಲರೂ ಕೂಡ ಇದನ್ನ ನಿಷೇಧದ ಮೂಲಕ ವ್ಯಕ್ತ ಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ಆದ್ರೆ ನಮ್ಮ ಅಪ್ಪರ್ ತಹಶೀಲ್ದಾರ್ ಕಾರ್ಯಾಲಯ ಆಗಲಿ ಹಾಗೂ ನಮ್ಮ ತಾಲೂಕಾ ಆಗಲಿ ನಾವು ಸಂಘದ ಜನತೆ ಹಾಗೂ ನಮ್ಮ ಭಾಗದ ಜನತೆ ಬಿಟ್ಟು ಕೊಡುವುದು ಬೇಡ। ಅದು ಏನೇ ಬರಲಿ ನಾವು ಸದಾ ಸಿದ್ಧರಿರು ಅನ್ನುವ ಮಾತನ್ನ ನಾ ಈ ಮೂಲಕ ಎಲ್ಲರಿಗೂ ತಿಳಿಸ್ತೀನಿ। ಊರಿನ ಎಲ್ಲಾ ಜನರು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು। ಮತ್ತ 12/12/2025 ನಮ್ಮ ಸಂಕದೂರಿನ ಹಳೆಯ ಗ್ರಾಮ ಪಂಚಾಯತ್ ಮುಂದ್ಗಡೆ ಅಮರಣ ಉಪೋಷಣ ಅದ। ಅದಕ್ಕ ಎಲ್ಲರೂ ಈ ಉಪೋಷಣದಲ್ಲಿ ಭಾಗಿಯಾಗಬೇಕು। ಜೊತೆಗೆ ನಾವು ಎಲ್ಲಾ ಮಂತ್ರಿ ಮಂಡಲದಲ್ಲಿ ಇರತಕ್ಕಂತಹ ನಮ್ಮ ಆದರಣೀಯ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಸಾಹೇಬರವರೆಗೂ ಈ ವಿಷಯವನ್ನ ನಾವು ಮುಟ್ಟಿಸಿದೀವಿ। 8ರಿಂದ 19ನೇ ತಾರೀಕಿನವರೆಗೆ ಏನು ನಮ್ಮ ಮಹಾರಾಷ್ಟ್ರ ರಾಜ್ಯದ ಅಧಿವೇಶನ ಅದ, ಆ ಅಧಿವೇಶನದಲ್ಲಿ ಈ ವಿಷಯ ಪ್ರಸ್ತಾಪ ಆಗಬೇಕು। ಮತ್ತು ಅಲ್ಲಿ ಈ ಒಂದು ಅಪ್ಪರ್ ತಹಶೀಲ್ದಾರ್ ಕಾರ್ಯಾಲಯವನ್ನ ಉಮದಿಗೆ ತೆಗೆದುಕೊಂಡು ಹೋಗುವಂತ ಏನು ಷಡ್ಯಂತ್ರ ಅದ ಇದು ಖಾಯಂ ಸ್ವರೂಪಿ ರದ್ದಾಗಬೇಕು। ಆ ತರನಾಗಿ ನಾವು ನೀವೆಲ್ಲರೂ ಕೂಡಿ ಈ ಒಂದು ಅಮರಣ ಉಪೋಷಣದಲ್ಲಿ ಭಾಗಿಯಾಗುವುದ। ಯಾವುದೇ ಕಾರಣಕ್ಕೂ ನಾವು ಕಾಯ್ದಾ ಕೈಯಾಗಿ ತೋಳೋದು ಬೇಡ। ಕಾಯ್ದಾ ಕೈಯಾಗಿ ತೋಳಾದೇನೆ ಮಹಾತ್ಮ ಗಾಂಧೀಜಿಯವರ ತರನಾಗಿ
ನಾವು ಆಂದೋಲನ ಮಾಡಿ ನಮ್ಮೆಲ್ಲ ಭಾಗಕ್ಕ ನ್ಯಾಯವನ್ನ ಒದಗಿಸಿಕೊಡುವಂತಹ ಕೆಲಸವನ್ನ ನಾವು ನೀವೆಲ್ಲರೂ ಕೂಡಿ ಮಾಡೋಣ ಅಂತ ಹೇಳ್ತಾ ಜೈ ಹಿಂದ್ ಜೈ ಮಹಾರಾಷ್ಟ್ರ. ಸಂಕ್ ಮತ್ತು ಪರಿಸರದಲ್ಲಿಯ ಎಲ್ಲ ಗ್ರಾಮಸ್ಥರಿಗೆ ತಿಳಿಸುವುದೇನೆಂದರೆ ಸಂಕ್ ಅಪ್ಪರ್ ತಹಶೀಲ್ದಾರ್ ಕಾರ್ಯಾಲಯ ಮತ್ತು ಸಂಕ್ ತಾಲೂಕಾ ಸಲುವಾಗಿ ನಾಳೆ ದಿನಾಂಕ 8/12/2025 ವಾರ ಸೋಮವಾರ ಮುಂಜಾನೆ 9 ಗಂಟೆಗೆ ಗ್ರಾಮ ಸಚಿವಾಲಯದಲ್ಲಿ ಮೀಟಿಂಗ್ ತೆಗೆದುಕೊಳ್ಳ